ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್. ಇವತ್ತಿನ ರೆಸಿಪಿ ಗೋಧಿ ಪಾಯಸ. ನಾವೆಲ್ಲ ಚಿಕ್ಕವರಿರುವಾಗ ಗೋಧಿ ಪಾಯಸ ಮಾಡಮ್ಮ ಅಂದರೆ ಅದನ್ನು ಒಂದಿನ ಗೋಧಿ ನೆನೆ ಇಟ್ಟು ಗೋಧಿ ಎಲ್ಲ ನೆನೆದಿದ್ದನ್ನ ಕುಟ್ಟಿ ಆಮೇಲೆ ಪಾಯಸ ಮಾಡಬೇಕಿತ್ತು. ಬಟ್ ಇವಾಗ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ತೆಂಗಿನಕಾಯಿ, ಇಲ್ಲಿ 1/4 kg ನಾನು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಇದು ರೆಡಿನೇ ಸಿಗುತ್ತೆ. ಅರ್ಧ kg ಬೆಲ್ಲ, ಇದನ್ನು ಸ್ವಲ್ಪ ನೀರು ಹಾಕಿ ಕರಗಿಸಿಟ್ಕೋಬೇಕು. 1 ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ತೊಗೊಂಡಿರೋಂಥ ಗೋಧಿ ನುಚ್ಚನ್ನ ತೊಳೆದು 1-2 ಗ್ಲಾಸಷ್ಟು ನೀರು ಹಾಕಿ 1 ಸ್ಪೂನಷ್ಟು ತುಪ್ಪ ಹಾಕಿ ಬೇಯಿಸ್ಕೋಬೇಕು. ಇದನ್ನು 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಗೋಧಿ ನುಚ್ಚು ಬೇಯೋದ್ರೊಳಗೆ ಕಾಯಿ ಹಾಲು ರೆಡಿ ಮಾಡ್ಕೊಬಿಡೋಣ. ತುರಿದಿಟ್ಟಿರೋಂಥ ಕಾಯಿಗೆ 2 ಗ್ಲಾಸಷ್ಟು ನೀರು ಹಾಕಿ ರುಬ್ಬಿ ಕಾಯಿ ಹಾಲು ತೆಗೆದಿಟ್ಕೋಬೇಕು. ಇವಾಗ ಗೋಧಿ ನುಚ್ಚು ಬೆಂದಿದೆ. ಕುಕ್ಕರ್ ತಣ್ಣಗಾದ್ಮೇಲೆ ಅದನ್ನ ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ ನಾವು ಕರಗಿಸಿಟ್ಟಿರೋಂಥ ಬೆಲ್ಲನ ಸೋಸಿ ಹಾಕಬೇಕು. ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಬೆಲ್ಲದ ಜೊತೆ ಬೆಂದಿರೋಂಥ ಗೋಧಿ ನುಚ್ಚು ಚೆನ್ನಾಗಿ ಕುದಿಬೇಕು. ಈ ಥರ ಚೆನ್ನಾಗಿ ಕುದಿಬೇಕು. ಆಮೇಲೆ ಕೈ ಆಡ್ತಾ ಇರಬೇಕು. ಲೋ ಫ್ಲೇಮ್ ಇರಲಿ, ಹೈ ಫ್ಲೇಮ್ ಮಾಡಬೇಡಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಯುವಾಗ ನಾವು ತಗೊಂಡಿರೋಂಥ ಕಾಯಿ ಹಾಲನ್ನ ಸೇರಿಸ್ಬೇಕು. ಕಾಯಿ ಹಾಲು ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಕಾಯಿ ಹಾಲು ಹಾಕಿದಾಗ ತೆಳ್ಳಗಾಗ್ಬಿಡುತ್ತೆ. ಅದೆಲ್ಲ ಚೆನ್ನಾಗಿ ಕುದಿಬೇಕು. ಇದರಲ್ಲಿ ನಾವು ಮಾಡಬೇಕಾಗಿರೋಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಗೋಧಿ ಪಾಯಸ ತಳ ಹಿಡಿಯೋಕ್ಕೆ ಬಿಡಬಾರ್ದು, ಅಂದರೆ ಸೀದಕ್ಕೆ ಬಿಡಬಾರ್ದು, ಕೈ ಆಡ್ತಾನೆ ಇರಬೇಕು. ಇವಾಗ ಒಂದು ಪ್ಯಾನ್ಗೆ 4 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ್ಮೇಲೆ ತಗೊಂಡಿರೋಂಥ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆನೇ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕಾಯಿನ ಹಾಕಬೇಕು. ಇದೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಧ್ಯ ಮಧ್ಯ ಕೊಬ್ಬರಿ ಸಿಕ್ಕಾಗ ಟೇಸ್ಟ್ ಅದೊಂಥರ ಚೆನ್ನಾಗಿರುತ್ತೆ. ಅದಕ್ಕೆ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಕುದೀತಾ ಇರೋವಂಥ ಗೋಧಿ ಪಾಯಸಕ್ಕೆ ನಾವು ಹುರಿದಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇರಲಿ. ಚೆನ್ನಾಗಿ ಕೈ ಆಡಿಸಿ ಒಂದು 7ರಿಂದ 8 ನಿಮಿಷ ಕುದಿಬೇಕು, ಸ್ವಲ್ಪ ಗಟ್ಟಿಯಾಗೋವರೆಗೂ. ಇವಾಗ ಗೋಧಿ ಪಾಯಸ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.